ಇದು ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿ ಈ ದೇಶಕ್ಕೊಂದು ಶಕ್ತಿ. ಈ ಇತಿಹಾಸ ನಮ್ಮ ಬೆಳಗಾಮಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ, ಇಬ್ಬರು ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು. ಇಲ್ಲಿಂದ ಸ್ವಾತಂತ್ರ್ಯ ಚಳವಳಿ ನಡೀತು. ಅದೇ ರೀತಿ ನಾವು ಇವರು ನಮ್ಮ ಸುರ್ಜಿವಾಲಾ, ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ 136 ಸೀಟು ಬಂದಿದೆ. ಮತ್ತೆ ಇದನ್ನ ಇಲ್ಲಿಂದನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಲ್ಲಿ ನಡೀತದೆ, ಮೀಟಿಂಗ್ ನಡೀತದೆ. ಸೊ ಆ ಕೆಲಸ ನಾವು ಮಾಡ್ತೀವಿ. ಮಿಕ್ಕಿದ ವಿಚಾರ ಎಲ್ಲ ನಾವು ನಿಮಗೆ ತಿಳಿಸ್ತೀವಿ. ಜೈಲು ವ್ಯವಸ್ಥೆಗಳು, ರಾಜ್ಯದ ಜೈಲು ವ್ಯವಸ್ಥೆಗಳು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದು ಮತ್ತೊಂದು ಸಾಬೀತಾಗಿದೆ. ಬೆಳಗಾವಿ ಹಿಂಡಲ ಜೈಲಲ್ಲಿ ಐ ಡೋಂಟ್ ವಾಂಟ್ ಟು ಅದೆಲ್ಲ ನನಗೆ ಅದೆಲ್ಲ ಡಿಸ್ಕಸ್ ಮಾಡಕ್ ತಯಾರಿಲ್ಲ. ಅದೆಲ್ಲ ಆಮೇಲೆ ಅದೆಲ್ಲ ಒಂದು ಕೆಲಸ ಮಾಡೋ ಹೋದ್ರು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ. ಹೋಮ್ ಮಿನಿಸ್ಟ್ರಿಗೆ ಬರ್ತಾರೆ. ಹೊಸ ದಿಕ್ಕಿಗೆ ಈ ದೇಶನ ಈ ಕಾಲಕ್ಕೆ ಏನ್ ಬೇಕೋ ಆ ಕಾಲ, ಅಂದು ಗಾಂಧಿ ಇಂದು ಖರ್ಗೆ ಸಾಹೇಬರು ಆ ಜಾಗದಲ್ಲಿ ಕೂತಿದ್ದಾರೆ. ಇದಾದ ಮೇಲೆ ಹೊಸ ಯುಗದಲ್ಲಿ ಏನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇಡೀ ದೇಶದ ಎಲ್ಲ ನಾಯಕರುಗಳು ಬಂದು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮಗೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶನ ಕೊಡ್ತಾರೆ. All party opposition leader, parliament member, Jagdish Shettar, Priyanka Jarkiwali, speaker, council chairman, ಎಲ್ಲರಿಗೂ ನಾರಾಯಣ ಸ್ವಾಮಿ, ಎಲ್ಲ MLAಗಳು, all party MLAs, all party MLCs, all party MP, everyone will be invited. That is purely a government program. Public will not be invited. ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ನಮ್ಮ ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿಯವ್ರನ್ನ ಇನ್ವೈಟ್ ಮಾಡ್ತೀವಿ. ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವ್ರು ಇದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡ್ತೀವಿ. ಆ ನಾಯಕರು ಬರೀ 600-500 ಮಾತ್ರ. ದೇಶದಿಂದ ಬರುವಂಥ ಲೀಡರ್ಸ್, PCC president, ACC general secretaries, working committee members, opposition leaders, ಅಂದ್ರೆ CLP leaders, MP 140 MP ಇದ್ದಾರೆ. 140 MPs ಇಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಮೀಟಿಂಗ್ ಅವರಿಲ್ಲ. ಮೀಟಿಂಗ್ ಬರೀ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಮೀಟಿಂಗ್ ಇರ್ತಾರೆ. ಎರಡನೇ ದಿನ ಸಮಾವೇಶಕ್ಕೆ ಅವರೆಲ್ಲ ಇರ್ತಾರೆ. ಥ್ಯಾಂಕ್ ಯು.